ಅಮೆಜಾನ್ ಫಾರೆಸ್ಟ್ ಇದು ಜಗತ್ತಿನಲ್ಲಿ ಒಂದು ದೊಡ್ಡ ಕಾಡು. ವೀಕ್ಷಕರು, ಈ ಕಾಡು ಎಷ್ಟು ದೊಡ್ಡದಿದೆ ಅಂದರೆ ಈ ಕಾಡಿನ ಮಧ್ಯೆ ನಿಮ್ಮನ್ನೇನಾದರೂ ನಿಲ್ಲಿಸಿದರೆ ಅಲ್ಲಿಂದ ಹೊರಗೆ ಬರಲು ಸುಮಾರು 472 ದಿನಗಳು ಬೇಕಾಗುತ್ತವೆ. ಇನ್ನು ಬರುವ ಹಾದಿಯಲ್ಲಿ ನೀವು ನಿಮ್ಮ ಜೀವಮಾನದಲ್ಲಿ ಯಾವತ್ತೂ ನೋಡಿರದ ಮತ್ತು ಕೇಳಿದ ಪ್ರಾಣಿ, ಪಕ್ಷಿ, ಕೀಟಗಳು ಸಿಗುತ್ತವೆ. ಅವುಗಳ ಉದ್ದೇಶ ಒಂದೇ ಆಗಿರುತ್ತದೆ, ನಿಮ್ಮನ್ನು ಬೇಟೆಯಾಡಿ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುವುದು. ಇದು ಅಮೆಜಾನ್ ಫಾರೆಸ್ಟ್. ಇಲ್ಲಿ ಒಂದು ಸಣ್ಣ ಕೀಟ ಕೂಡ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬಹುದು. ಈ ಕಾಡು ನಮ್ಮ ಭೂಮಿಯ ಅತಿ ದೊಡ್ಡ ಮತ್ತು ಮಹತ್ವದ ಕಾಡು. ಇದು ಸುಮಾರು 55 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿದೆ. ಸ್ನೇಹಿತರೆ, ಈ ಕಾಡು ಎಷ್ಟು ದೊಡ್ಡದಾಗಿದೆ ಅಂದರೆ ನಮ್ಮ ಭಾರತದಂತ 2 ದೇಶಗಳು ಆರಾಮಾಗಿ ಈ ಕಾಡಿನ ಒಳಗೆ ಇರಿಸಬಹುದು. ಇದರಲ್ಲೇ ಗೊತ್ತಾಗುತ್ತೆ ಈ ಕಾಡು ಎಷ್ಟು ದೊಡ್ಡದಿದೆ ಎಂದು. ವೀಕ್ಷಕರೇ, ಕಾಡು ದಕ್ಷಿಣ ಅಮೆರಿಕ ಖಂಡದಲ್ಲಿದೆ. ಇದು ಬ್ರೆಜಿಲ್, ಪೆರು, ಕೊಲಂಬಿಯಾ ಸೇರಿದಂತೆ ಸುಮಾರು 9 ದೇಶಗಳಲ್ಲಿ ವಿಸ್ತಾರಗೊಂಡಿದೆ. ಈಗ ನಾನು ಹೇಳೋ ವಿಷಯ ಕೇಳಿ ನೀವು ಚಕಿತರಾಗಬಹುದು. ಹೌದು ವೀಕ್ಷಕರೇ, ಜಗತ್ತಿನಲ್ಲೂ ಪ್ರಾಣಿ, ಪಕ್ಷಿ, ಮನುಷ್ಯರು, ಇನ್ನುಳಿದ ಎಲ್ಲ ಜೀವಿಗಳು ಉಸಿರಾಟ ಮಾಡುತ್ತಿರುವ ಆಕ್ಸಿಜನ್ನ 20% ಅಮೆಜಾನ್ ಕಾಡಿನಿಂದಲೇ ಬರುತ್ತದೆ. ಇದಕ್ಕಾಗಿ ಇದನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಅಮೆಜಾನ್ ಫಾರೆಸ್ಟ್ನ ಬಗ್ಗೆ ಎಂಥ ವಿಷಯಗಳನ್ನು ತಿಳಿಸಿಕೊಡುತ್ತೇನೆಂದರೆ ಭವಿಷ್ಯಯುಗಳ ಬಗ್ಗೆ ನೀವು ಇದುವರೆಗೂ ಕೇಳಿರಕ್ಕಿಲ್ಲ. ಅಮೆಜಾನ್ ಫಾರೆಸ್ಟ್ ಎಷ್ಟು ದೊಡ್ಡದು, ಇಲ್ಲಿ ಲಕ್ಷಾಂತರ ಸಸ್ಯ ಜಾತಿಗಳು, ಸಾವಿರಾರು ಪ್ರಾಣಿ, ಪಕ್ಷಿ, ಕೀಟ, ಅಣಕೊಂಡ, ಹಾವು ಹೇಗೆ ಇಲ್ಲಿ ನೆಲೆಯೂರಿ ತಮ್ಮದೇ ಆದ ಸಾಮ್ರಾಜ್ಯದಲ್ಲಿ ಬದುಕುತ್ತಿವೆ. ವೀಕ್ಷಕರೇ, ನಮ್ಮ ಚಾನಲ್ನ ವಿಡಿಯೋ ಮೊದಲನೇ ಬಾರಿ ನೀವು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಅಮೆಜಾನ್ ಫಾರೆಸ್ಟ್ನ ಒಟ್ಟು ವಿಸ್ತೀರ್ಣ 55 ಲಕ್ಷ ಸ್ಕ್ವೇರ್ ಕಿಲೋಮೀಟರ್. ನಾವೇನಾದರೂ ಈ ಕಾಡಿನ ಬಾರ್ಡರ್ನ ಲೆಕ್ಕ ಹಾಕಿದರೆ ಅದು ಸುಮಾರು 9600 ಕಿಲೋಮೀಟರ್ನಷ್ಟಾಗುತ್ತದೆ. ಈ ದಟ್ಟವಾದ ಮತ್ತು ವಿಸ್ಮಯದ ಕಾಡನ್ನು ಮಳೆ ಕಾಡು ಅಥವಾ ರೇನ್ ಫಾರೆಸ್ಟ್ ಅಂತ ಕರೀತಾರೆ. ಯಾಕಂದರೆ ಪೂರ್ತಿ ವರ್ಷದಲ್ಲಿ ಒಂದೇ ಒಂದು ವಾರ ಕೂಡ ಮಳೆ ಇಲ್ಲದೆ ಇರುವುದಿಲ್ಲ. ವರ್ಷ ಪೂರ್ತಿ ಇಲ್ಲಿ ಮಳೆ ಬೀಳುತ್ತಲೇ ಇರುತ್ತದೆ. ಅಮೆಜಾನ್ ಫಾರೆಸ್ಟ್ ಎಷ್ಟು ದಟ್ಟವಾದ ಕಾಡು ಅಂದರೆ ಮಳೆಯಾದ ನಂತರ ಮಳೆ ಹನಿಗಳು ಅಮೆಜಾನ್ ಫಾರೆಸ್ಟ್ ಕಾಡಿನ ನೆಲ ಅಥವಾ ಭೂಮಿ ಮುಟ್ಟಲಿಕ್ಕೆ ಕನಿಷ್ಠ ಅಂದ್ರೆ 5 ರಿಂದ 10 ನಿಮಿಷ ತೆಗೆದುಕೊಳ್ಳುತ್ತದೆ. ದಿನದ ಸಮಯ ಕೂಡ ಇಲ್ಲಿ ರಾತ್ರಿ ತರ ಭಾಸವಾಗುತ್ತದೆ. ಅದಕ್ಕೆ ಕಾರಣ ಸೂರ್ಯನ ಕಿರಣಗಳು ಈ ದಟ್ಟವಾದ ಕಾಡನ್ನು ಬೇಯಿಸಿ ನೆಲಕ್ಕೆ ಬೀಳೋದೇ ಇಲ್ಲ. ಅಮೆಜಾನ್ ಫಾರೆಸ್ಟ್ನ ದಟ್ಟವಾದ ಮೆಲ್ಕಟ್ಟು, ನೀರು ಮತ್ತು ಹೆಚ್ಚಾದ ಆಕ್ಸಿಜನ್ನ ಕಾರಣದಿಂದಾಗಿ ಇಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚು ಸಸ್ಯಗಳು, 3,000ಕ್ಕಿಂತ ಅಧಿಕ ಮೀನುಗಳು, 1,200ಕ್ಕಿಂತ ಅಧಿಕ ಹಕ್ಕಿಗಳು, 400ಕ್ಕಿಂತ ಅಧಿಕ ಸಸ್ತನಿಗಳು ಮತ್ತು 2.5 ದಶಲಕ್ಷಕ್ಕೂ ಅಧಿಕ ಕೀಟ ಪ್ರಭೇದಗಳಿವೆ. ವೀಕ್ಷಕರೇ, ಈ ಕಾಡು ಹೊರಗಡೆಯಿಂದ ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ, ಆದರೆ ಅಷ್ಟೇ ಒಳಗಡೆಯಿಂದ ಅದಕ್ಕಿಂತಲೂ ಅಪಾಯಕಾರಿಯಾಗಿದೆ. ಯಾಕೆಂದ್ರೆ ಇಲ್ಲಿ ಯಾವಾಗ ಏನು ಬೇಕಾದರೂ ಕೂಡ ಆಗಬಹುದು. ಈ ಕಾಡಿನೊಳಗೆ ಮನುಷ್ಯ ಏನಾದರೂ ತಪ್ಪಾಗಿ ಒಳಗೆ ಹೋದ್ರೆ ಅವರಿಗೆ ಮೊದಲು ಎದುರಾಗುವುದೇ ಗ್ರೀನ್ ಅನಕೊಂಡ. ಈ ಗ್ರೀನ್ ಅನಕೊಂಡ ಜಗತ್ತಿನ ದೊಡ್ಡ ಮತ್ತು ವಿಷಕಾರಿ ಹಾವು. ಇದು ಸುಮಾರು 30 ಫೀಟ್ ಉದ್ದ ಹಾಗೂ 250 kg ತೂಕ ಹೊಂದಿರುತ್ತದೆ. ವೀಕ್ಷಕರಿಗೆ, ಗ್ರೀನ್ ಅನಕೊಂಡ ಹಾಗೂ ಬೇಟೆಯಾಡಿ ಬೇಟೆಯನ್ನು ಕ್ಷಣಾರ್ಧದಲ್ಲಿ ಹೊಸಕ್ಕೆ ಹಾಕುತ್ತದೆ. ಇದುವರೆಗೂ ಈ ಕಾಲಿನ ಎಷ್ಟು ಗ್ರೀನ್ ಅನಕೊಂಡ ಇವೆ ಅಂತ ಯಾರಿಗೂ ಕೂಡ ತಿಳಿದು ಬಂದಿಲ್ಲ. ಇಲ್ಲಿ ಈ ಅನಕೊಂಡ ಜೊತೆ ಕೋಬ್ರಾ, ಪೈಥಾನ್ ನಂತ ಹಲವಾರು ವಿಷಕಾರಿ ಹಾವುಗಳು ಇವೆ. ವೀಕ್ಷಕರೇ, ನಿಮಗೆ ಸುಮಾರು ಬಾರಿ ಇರುವೆಗಳು ಕಚ್ಚಿರಬಹುದು. ಅದು ಒಮ್ಮೊಮ್ಮೆ ನಿಮಗೆ ಅನುಭವಕ್ಕೆ ಬರುತ್ತೆ, ಮತ್ತೊಂದು ಬಾರಿ ನಿಮ್ಮ ಅನುಭವಕ್ಕೆ ಬರಲ್ಲ. ಆದರೆ ಅಮೆಜಾನ್ ಕಾಡಿನಲ್ಲಿ ಇರುವೆ ಏನಾದರೂ ನಿಮಗೆ ಕಚ್ಚಿದ್ರೆ ಅದರಿಂದಾಗಿ ಮನುಷ್ಯನ ಪ್ರಾಣ ಕೂಡ ಹೋಗಬಹುದು. ಹೌದು ವೀಕ್ಷಕರೇ, ಈ ಇರುವೆಗೆ ಬುಲೆಟ್ ಆ್ಯಂಟ್ ಅಂತ ಕರೀತಾರೆ. ಯಾಕೆಂದ್ರೆ ಈ ಇರುವೆ ಕಚ್ಚಿದಾಗ ಆಗುವ ನೋವು ಮನುಷ್ಯನಿಗೆ ಗುಂಡೇಟು ಬಿದ್ದಾಗ ಆಗುವಷ್ಟು ತೀವ್ರವಾಗಿರುತ್ತದೆ. ಇದರಿಂದಲೇ ಇದಕ್ಕೆ ಬುಲೆಟ್ ಆ್ಯಂಟ್ ಅಂತ ಕರೀತಾರೆ. ಸಾವಿರಾರು ಮೈಲಿಗಳಷ್ಟು ವಿಸ್ತಾರವಿರುವ ಈ ಕಾಡು ವಿಶ್ವದಲ್ಲಿ ಅತಿ ಹೆಚ್ಚು ನೀರನ್ನು ಹರಿಸುವ ನದಿಯನ್ನು ಹೊಂದಿದೆ. ಅದೇ ಅಮೆಜಾನ್ ನದಿ. ಈ ನದಿಯ ಒಟ್ಟು ಹರಿವಿನ ಉದ್ದ 6,840 ಕಿಲೋಮೀಟರ್. ಇದು ವಿಶ್ವದ ಅತಿ ದೊಡ್ಡ ನದಿಯಾಗಿದೆ. ವಿಶ್ವದ ಒಟ್ಟು ನದಿ ನೀರಿನಲ್ಲಿ 5ನೇ 1 ಭಾಗವನ್ನು ಇದು ಹೊಂದಿದೆ. ಮಳೆಗಾಲದಲ್ಲಿ ನದಿಯ ಭಾಗಗಳು ಸುಮಾರು 190 ಕಿಲೋಮೀಟರ್ ಅಗಲದವರೆಗೆ ವಿಸ್ತರಿಸುತ್ತವೆ. ಇದನ್ನು ಸಿಹಿ ಸಮುದ್ರ ಕೂಡ ಅಂತ ಕರೀತಾರೆ. ಅಮೆಜಾನ್ ರಿವರಲ್ಲಿ ಒಂದು ಸೆಕೆಂಡ್ಗೆ 2,19,000 ಕ್ಯೂಬಿಕ್ ಮೀಟರ್ನಷ್ಟು ನೀರಿನ ಹರಿವಿರುತ್ತದೆ. ಇದರಿಂದ ಗೊತ್ತಾಗುತ್ತೆ ಈ ನದಿ ಎಷ್ಟು ಭಯಾನಕ ಮತ್ತು ದೊಡ್ಡದು ಎಂದು. ವೀಕ್ಷಕರ, ಅಮೆಜಾನ್ ಫಾರೆಸ್ಟ್ನಲ್ಲಿ ಮನುಷ್ಯರ ಸಂಖ್ಯೆ ತುಂಬಾ ಕಡಿಮೆ ಇರುವುದಾಗಿ ಅಮೆಜಾನ್ ರಿವರ್ನಲ್ಲಿ ತುಂಬಾ ವಿಚಿತ್ರವಾದ ಜೀವಿಗಳನ್ನು ನೋಡಬಹುದಾಗಿದೆ. ಅದರಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ಳೋದೆಂದರೆ ಪಿಂಕ್ ಡಾಲ್ಫಿನ್. ಇದು ಸುಮಾರು 9 ಫೀಟ್ ಉದ್ದ ಹಾಗೂ 200 kg ತೂಕ ಹೊಂದಿರುತ್ತದೆ. ಬೇರೆ ಡಾಲ್ಫಿನ್ ಇವುಗಳನ್ನು ಹೋಲಿಕೆ ಮಾಡಿದರೆ ಇವು ತುಂಬಾ ಶಾರ್ಪ್ ಮತ್ತು ಬುದ್ಧಿಯುಳ್ಳವಾಗಿವೆ. ಹಾಗೆ ನೋಡಿದರೆ ಬೇರೆ ಡಾಲ್ಫಿನ್ಗಳು ಮನುಷ್ಯರ ಜೊತೆ ತುಂಬಾ ಹೊಂದಿಕೊಳ್ಳುತ್ತವೆ. ಆದರೆ ಈ ಪಿಂಕ್ ಡಾಲ್ಫಿನ್ಗಳು ಹಾಗಲ್ಲ. ಮನುಷ್ಯರ ಮೇಲೆ ದಾಳಿ ಮಾಡುವ ಎಲ್ಲ ಸಾಮರ್ಥ್ಯವನ್ನು ಇವು ಹೊಂದಿವೆ. ವಿಜ್ಞಾನಿಗಳು ಮತ್ತು ಸಂಶೋಧಕರಿಂದ ಹಲವಾರು ಎವಿಡೆನ್ಸ್ಗಳಿವೆ. ಅಮೆಜಾನ್ ರಿವರ್ನಲ್ಲಿ ಒಂದು ವಿಶೇಷವಾದ ಮೀನು ಇದೆ. ಇದಕ್ಕೆ ವಿದ್ಯುತ್ ಮೀನು ಅಥವಾ ಎಲೆಕ್ಟ್ರಿಕ್ ಈಲ್ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಈ ಮೀನುಗಳ ಹಾವಿನಂತ ಉದ್ದನೆ ದೇಹವನ್ನು ಹೊಂದಿದ್ದು ಸುಮಾರು 2.75 ಮೀಟರ್ ಅಂದರೆ 9 ಅಡಿವರೆಗೆ ಬೆಳೆಯಬಲ್ಲವು. ಈ ಮೀನುಗಳು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ವಿದ್ಯುತ್ ಶಾಖ ಬಳಸುತ್ತವೆ.
ಇದುವರೆಗೆ ಅತಿ ಹೆಚ್ಚು ಅಂದರೆ 860 ವೋಲ್ಟ್ಸ್ ಕರೆಂಟ್ ರೆಕಾರ್ಡ್ ಆಗಿದೆ. ಅಮೆಜಾನ್ ರಿವರಲ್ಲಿ ಇಂಥ ಹಲವಾರು ರೀತಿಯ ಸಂಗತಿಗಳು ನಡೆದಿವೆ. ಅದರಲ್ಲೂ ಈ ವಿದ್ಯುತ್ ಮೀನು ಮನುಷ್ಯರಿಗೆ ವಿದ್ಯುತ್ ಶಾಖ ಕೊಟ್ಟು ಸ್ಥಳದಲ್ಲೇ ಜೀವ ಕಳೆದುಕೊಳ್ಳುವ ರೀತಿ ಮಾಡಿವೆ. ಈ ಮೀನು ಹೇಗೆಂದರೆ ತನ್ನ ಗಾತ್ರಕ್ಕಿಂತ 100 ಪಟ್ಟು ಹೆಚ್ಚಿನ ಜೀವಿಗಳನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ. ವಿಜ್ಞಾನಿಗಳು ಹೇಳುವ ಪ್ರಕಾರ ಇದು 860 ವೋಲ್ಟ್ಸ್ ವರೆಗೆ ವಿದ್ಯುತ್ ಉತ್ಪಾದನೆ ಮಾಡುತ್ತವೆ. ಇದರಿಂದಾಗಿ ಯಾವುದೇ ಜೀವಿಗಳ ನರ್ವ್ ಸಿಸ್ಟಮ್ ಸುಲಭವಾಗಿ ಬ್ರೇಕ್ ಆಗುತ್ತದೆ. ಮಾರ್ಟಿನ್ ಸ್ಟೀಲ್ ಇವರೊಬ್ಬ ಮ್ಯಾರಥಾನ್ ಸ್ವಿಮ್ಮರ್. ಇವರು ಅಮೆಜಾನ್ ರಿವರ್ ಅನ್ನು ಸ್ವಿಮ್ಮಿಂಗ್ ಮಾಡಿ ಕ್ರಾಸ್ ಮಾಡಿದ ವ್ಯಕ್ತಿ. ಹೌದು ವೀಕ್ಷಕರೇ, ಅದೇ ರಿವರ್, ಅದರೊಳಗೆ ಸಾವಿರಾರು ಮೊಸಳೆ, ಅನಕೊಂಡ, ವಿದ್ಯುತ್ ಮೀನು ಇರುವ ಅಮೆಜಾನ್ ನದಿ. ಇಷ್ಟೆಲ್ಲ ಇದ್ದರೂ ಈ ಮಾರ್ಟಿನ್ ಹೇಗೆ ಇವುಗಳಿಂದ ತಪ್ಪಿಸಿಕೊಂಡು ಈಜಿ ರೆಕಾರ್ಡ್ ಕ್ರಿಯೇಟ್ ಮಾಡಿದರು? ಅದು ಕೇವಲ 66 ದಿನಗಳಲ್ಲಿ. 2007ರಲ್ಲಿ ಜಗತ್ತಿನ ಒಂದು ಭಯಾನಕ ರೆಕಾರ್ಡ್ ಕ್ರಿಯೇಟ್ ಮಾಡಲು ಜಗತ್ತಿನ ಅತ್ಯಂತ ಭಯಾನಕವಾದ ಅಮೆಜಾನ್ ರಿವರ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈ ನದಿಯಲ್ಲಿ ಮಾರ್ಟಿನ್ ಅವರು ಪ್ರತಿದಿನ 10 ಗಂಟೆ ಸ್ವಿಮ್ಮಿಂಗ್ ಮಾಡುತ್ತಿದ್ದರು ಮತ್ತು ಉಳಿದ ಟೈಮ್ ರೆಸ್ಟ್ ಮಾಡುತ್ತಿದ್ದರು. ಮಾರ್ಟಿನ್ ಹೇಳೋ ಪ್ರಕಾರ ಈ ಭಯಾನಕ ನದಿಯಲ್ಲಿ ಅನಕೊಂಡ, ಮೊಸಳೆ, ವಿದ್ಯುತ್ ಮೀನು ಹಾಗೂ ಇನ್ನೂ ಹಲವಾರು ಭಯಾನಕ ಜೀವಿಗಳಿಂದ ರಕ್ಷಿಸಿಕೊಳ್ಳಲು ಅವರ ಟೀಮ್ ಮೆಂಬರ್ಸ್ ಅವರ ಜೊತೆ ಬೋಟ್ನಲ್ಲಿ ಬರುತ್ತಿದ್ದರು. ಅವರು ನದಿಯ 2 ದಂಡೆಯಲ್ಲಿ ಮಾಂಸವನ್ನು ಚೆಲ್ಲುತ್ತಿದ್ದರು. ಇದರಿಂದಾಗಿ ಎಲ್ಲ ವಿಷಕಾರಿ ಜೀವಿಗಳು ತಮ್ಮ ಲಕ್ಷ್ಯವನ್ನು ಬೇರೆಡೆ ಬದಲಾಯಿಸಿಕೊಂಡು ಹೋಗುತ್ತಿದ್ದವು. ಅಮೆಜಾನ್ ಕಾಡಿನಲ್ಲಿ ಒಂದು ವಿಚಿತ್ರವಾದ ನದಿ ಇದೆ. ಈ ನದಿಯ ನೀರು ಯಾವಾಗಲೂ ಕೂಡ ಕುದಿಯುತ್ತಲೇ ಇರುತ್ತದೆ. 450 ಕಿಲೋಮೀಟರ್ ಈ ಉದ್ದದ ನದಿ ಪೆರು ಕಂಟ್ರಿ ಅಮೆಜಾನ್ ಕಾಡಿನಲ್ಲಿದೆ. ಈ ನದಿಯಲ್ಲಿ ನೀರು ಸುಮಾರು 90 ಡಿಗ್ರಿಯಿಂದ 100 ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರುತ್ತದೆ. ಇದರಲ್ಲಿ ಎಲ್ಲ ರೀತಿಯ ಅಡುಗೆಗಳನ್ನು ಆರಾಮಾಗಿ ಬಾಯ್ಲ್ ಮಾಡಿಕೊಳ್ಳಬಹುದು. ಪೂರ್ಣ ವರ್ಷ ಈ ನದಿಯ ನೀರು ಯಾವಾಗಲೂ ಕುದಿಯುತ್ತಲೇ ಇರುತ್ತದೆ. ಆದರೆ ಇದುವರೆಗೂ ಇದರ ಬಗ್ಗೆ ಯಾರಿಗೂ ಈ ನದಿಯ ನೀರು ಯಾಕೆ ಕುದಿಯುತ್ತದೆ ಅಂತ ತಿಳಿದು ಬಂದಿಲ್ಲ. ಇದು ಸ್ನೇಹಿತರೆ ಅಮೆಜಾನ್ ಫಾರೆಸ್ಟ್ನ ಬಗ್ಗೆ ಒಂದಿಷ್ಟು ನೀವರಿಯದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.